ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬ್ಲೌಸ್ ಕಟ್ಟಿಂಗ್ಸ್ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ನಾನು ಯಾವ ರೀತಿ ಬ್ಲೌಸ್ ಕಟ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಾನು ಯಾವ ರೀತಿ ಬ್ಲೌಸ್ ಕಟ್ ಮಾಡಿದ್ದೀನಿ ಅನ್ನೋದು ನಿಮಗೂ ಗೊತ್ತಾಗುತ್ತೆ ಅನ್ನೋಕ್ಕೋಸ್ಕರ ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಈಗ ಬ್ಲೌಸ್ ಕಟ್ಟಿಂಗ್ ಮಾಡೋಣ. ಮೊದಲನೇದಾಗಿ ನಾನು ಲೈನಿಂಗ್ ಪೀಸನ್ನು ತೊಗೊಂಡಿದ್ದೀನಿ. ಲೈನ್ ಪೀಸ್ ತೊಗೊಂಡು ಬ್ಯಾಕ್ ಸೈಡ್ದು ನೋಡ್ಕೊಳ್ತಾ ಇದ್ದೀನಿ. ಹಗ್ಲ ಬಂದು ಈ ಬ್ಲೌಸು ನಂದೇ, ತುಂಬ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ನೀಟಾಗಿದೆ, ಹಂಗಾಗಿ ಇದೇ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಬ್ಲೌಸ್ ಕಟ್ ಮಾಡ್ಕೊಳ್ತಿರೋದು ನನಗೇನೆ. ಈ ಬ್ಲೌಸ್ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಇದೆ, ಅದಕ್ಕೋಸ್ಕರ ಇದೇ ಬ್ಲೌಸ್ ನಾನು ಮೆಜರ್ಮೆಂಟಿಗೆ ತೊಗೊಂಡಿದ್ದೀನಿ. ನಾನೀಗ ಮೆಜರ್ಮೆಂಟ್ ಯಾವ ರೀತಿ ತೊಗೊಳ್ತೀನಿ ನೋಡಿ. ಕಂಕ್ಳಿಂದ ಉಕ್ಸ್ ಕಾಜಾಪಟ್ಟಿವರೆಗೂ ಮೆಜರ್ಮೆಂಟ್ ತೊಗೊಳ್ತೀನಿ. ಈಗ ಕಂಕ್ಳು ಸ್ಟಿಚ್ಚಿಂದ ನಾವು ಕಾಜಾ ಹಾಕ್ತೀವಲ್ಲ ಅಲ್ಲಿವರೆಗೂ ನಾನು ಈ ರೀತಿ ಮೆಜರ್ಮೆಂಟ್ ತೊಗೊಂಡು, ಡಬಲ್ ಪಟ್ಟಿ ತೊಗೊಳ್ತೀವಲ್ಲ ಆ ಕಡೆ ಅಲ್ಲಿವರೆಗೂ ತೊಗೊಳ್ತೀನಿ. ಇದು ಮೆಜರ್ಮೆಂಟ್ ಅಗಲ ಬಂದು 11 ಇದೆ. ನಾನು ಒಂದು 2 ಇಂಚು ಸ್ಟಿಚ್ಚಿಗೋಸ್ಕರ ನಾನು 13 ಇಂಚ್ ತೊಗೊಂಡಿದ್ದೀನಿ. ಮತ್ತು ಉದ್ದ ಬಂದು 15 ಇದೆ. ನಾನು 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ, ಯಾಕಂದರೆ ಅರ್ಧ ಇಂಚು ಸ್ಟಿಚ್ಚಿಗೆ ಹೋಗುತ್ತಲ್ಲ, ಹಂಗಾಗಿ ನಾನು 16 ಇಂಚು ತೊಗೊಳ್ತಾ ಇದ್ದೀನಿ. ಉದ್ದ 16 ಇಂಚಿದೆ. ಮತ್ತು ಇದು ಡೀಪ್ ನೆಕ್ಕು ಮೇಲ್ಗಡೆ 2 ಇಂಚ್ ಇದೆ. ಫ್ರಂಟು ಉದ್ದ ಬಂದು 7.5 ಇದೆ. ಇದು 2 ಇಂಚ್ ಇದೆ. ಇದು ನಾನಿಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ, ಯಾಕಂದರೆ ಫ್ರಂಟ್ ಕಡೆದು ಮಾರ್ಕ್ ತೊಗೊಳ್ತಾ ಇದ್ದೀನಿ. ಸಾರಿ, ಪುನಃ ನಾನು ಇದು ಮಾಡ್ಕೊಳ್ತೀನಿ. ಫ್ರಂಟ್ ಕಡೆದು ಮಾರ್ಕ್ ಮಾಡಿಕೊಂಡೆ 7.5 ಇಂಚು ಅಂತ. ಉದ್ದ ಬಂದು 16 ಇದೆ. ಮತ್ತು ಭುಜ 4 ಇದೆ, 4 ಇಂಚಿದೆ ಭುಜ. ಕಂಕಳಿನ ಸುತ್ತಳತೆ 5.25 ಇದೆ. ಹನ್ನೊಂದಕ್ಕೆ ನಾನು ಮಾರ್ಕ್ ಮಾಡಿಕೊಂಡೆ. ಹಗಲ 11ಕ್ಕೆ ಮಾರ್ಕ್ ಮಾಡಿಕೊಂಡು, ಇದು ಶೇಪ್ದು 1.25 ಇದೆ. ಈ ರೀತಿ ನಾನು ಮಾರ್ಕ್ ಮಾಡಿಕೊಂಡು 1.25 ತೊಗೊಂಡಿದ್ದೀನಿ. 2 ಇಂಚು ಸ್ಟಿಚ್ಚಿಗೆ ಬಿಟ್ಟಿದ್ದೀನಿ. ಎಕ್ಸ್ಟ್ರಾ ಒಂದು 2 ಇಂಚು, ಅಲ್ಲಿಗೆ 13 ಇಂಚ್ ತೊಗೊಂಡಿದ್ದೀನಿ. ನಾವು ಈ ರೀತಿ ಬೇಕಾದ್ರೂ ರೌಂಡ್ ಶೇಪ್ ತೊಗೋಬೋದು, ಇಲ್ಲಾಂದರೆ ಅದೇ ರೀತಿ ಸುಮ್ಮನೆ ನಾವಿದ್ರೆ ಶೇಪ್ ತೊಗೋಬೋದು. ಇದು 1.25 ತೊಗೊಂಡಿದ್ದೀನಿ ಬ್ಯಾಕ್ ಸೈಡ್ದು. ಇದು 11 ಇದೆ. ಇದು 2 ಇಂಚು ಸ್ಟಿಚ್ಚಿಗೆ. ಇದು 3 ಇಂಚು. ಇದು 6.
ಮತ್ತು ಸೊಂಟದ ಸುತ್ತಳತೆ ಬಂದು 19 ಇದೆ. ಬ್ಯಾಕ್ ಸೈಡ್ದು ಮಾತ್ರ 19 ಇದೆ. ಅದರಲ್ಲಿ ಅರ್ಧ ಮಾಡಿದ್ರೆ ಈ ರೀತಿ ಅರ್ಧ ಮಾಡಿಕೊಂಡು ಈ ರೀತಿ ನಾನು ಮಾರ್ಕ್ ಮಾಡಿಕೊಂಡೆ. ಮತ್ತು ಬ್ಯಾಕ್ ಸೈಡು ನಾವೊಂದು 4 ಇಂಚು ಸ್ಟಿಚ್ ಮಾಡ್ತೀವಲ್ಲ, ಒಂದು ಅರ್ಧ ಇಂಚು ಅಲ್ಲಿಗೆ ನಾನು ಮಾರ್ಕ್ ಮಾಡಿಕೊಂಡೆ. ನೋಡಿ, ಬ್ಯಾಕ್ ಸೈಡ್ದು ಈ ರೀತಿ ಇದೆ. ತುಂಬ ಡೀಪ್ ಏನಿಲ್ಲ ಇದು. ನಾನು ಈ ರೀತಿ ಕಡಿಮೆ ಡೀಪಲ್ಲೇ ಈ ರೀತಿ ಇಟ್ಕೊಂಡಿದ್ದೀನಿ. ಉದ್ದ ಬಂದು 9 ಇಂಚಿದೆ, 9.5 ಇದೆ. ನಾನು ಮರೆತು ಫ್ರಂಟ್ ಕಡೆದು ಮಾರ್ಕ್ ಮಾಡಿಕೊಂಡೆ. ಈಗ ನಾನು ಬ್ಯಾಕ್ ಸೈಡ್ದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು 9.5 ಇದೆ. ಈ ರೀತಿ 3 ಇಂಚ್ ತೊಗೊಳ್ತೀನಿ ಡೀಪ್ ತೊಗೊಳಕ್ಕೋಸ್ಕರ. ಮತ್ತು ಕ್ರಾಸಾಗಿ ಈ ರೀತಿ ಬ್ಯಾಕ್ ಸೈಡ್ ತುಂಬ ಡೀಪ್ ಅನ್ಸಲ್ವಲ್ಲ ಅನ್ನೋಕ್ಕೋಸ್ಕರ ಈ ರೀತಿ ನಾನು ಬ್ಯಾಕ್ ಸೈಡ್ ಈ ರೀತಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಬ್ಲೌಸು ಸಹ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು. ತುಂಬ ಚೆನ್ನಾಗಿ ಫಿಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಇದು. ಎರಡು ಇಂಚಿದೆ, 9.5 ಇದೆ, ಅಲ್ಲಿಂದ 3 ಇದೆ. ಮತ್ತು ಉದ್ದ ಬಂದು 16 ಇದೆ. ಮತ್ತು 2 ಇಂಚ್ ಹೊಲಿಗೆಗೆ ಇದು 6 ಇಂಚಿದೆ, 3 ಇಂಚಿದೆ, 1.25 ಇಂಚಿದೆ. ಈ ರೀತಿ ಶೇಪ್ ತಗೊಂಡಿದ್ದೀನಿ. ಈಗ ನಾನು ಲೈನಿಂಗ್ ಪೀಸನ್ನು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬ್ಯಾಕದು ಆಯ್ತಿದ್ದು ಈ ರೀತಿ ಬರುತ್ತೆ. ಬ್ಯಾಕ್ ಸೈಡು ಡೀಪು ತುಂಬ ಅನಿಸಲ್ಲ, ಪುಟ್ಟದಾಗಿದೆ. ನನಗೆ ಇಷ್ಟೇ ಸಾಕು ಅನ್ನೋಕ್ಕೋಸ್ಕರ ನಾನು ಜಾಸ್ತಿ ಡೀಪ್ ಹಾಕ್ಕೊಳ್ಳಲ್ಲ. ಸ್ವಲ್ಪ ಈ ರೀತಿ ನಾನು ಮಾಡ್ಕೊಂಡಿದ್ದೀನಿ. ಮತ್ತು ಫ್ರಂಟ್ ಕಡೆದು ಈ ರೀತಿ ಬಂದಿದೆ ನೋಡಿ ಡಿಸೈನ್ದು ಬ್ಯಾಕ್ ಸೈಡ್. ಇವಾಗ ಫ್ರಂಟ್ದು ಮಾರ್ಕಿಂಗು ಮತ್ತು ಕಟಿಂಗು ಅದು 2 ಇಂಚಿದೆ. ಉದ್ದ ಬಂದು 7 ಇಂಚಿದೆ. ಭುಜ 4, ಕಂಕಳು ಸುತ್ತಳತೆ 6 ಇಂಚಿದೆ.
ಎದೆ ಸುತ್ತಳತೆ 11 ಇದೆ. 2 ಇಂಚು ಸ್ಟಿಚ್ಚಿಗೆ ಮತ್ತು 1/4 ಇಂಚು ಶೇಪು. ಮತ್ತು ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಎಷ್ಟು ಉದ್ದ ಇದೆ ನೋಡೋಣ. 13.75 ಇದೆ ಇದು ಉದ್ದ ಬಂದು. ಫ್ರಂಟ್ ಕಡೆದು 13.75. ಅಲ್ಲೊಂದು ಮಾರ್ಕ್ ಮಾಡಿಕೊಂಡೆ. ಇಲ್ಲಿಂದ 1 ಇಂಚು ತಗೊಳ್ತೀನಿ ಮತ್ತು 1 ಇಂಚಿಂದ ಅಲ್ಲಿಂದ 3.25 ತಗೊಳ್ತೀನಿ. ಈಗ ಕ್ರಾಸಾಗಿ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಕಟ್ ಮಾಡ್ಕೊಳ್ತೀನಿ. ಇನ್ನೊಂದ್ಸಲಿ ಚೆಕ್ ಮಾಡ್ಕೊಳ್ತೀನಿ ಸರಿಗಿದೆಯಾ ಅಂತ. ಕಟ್ ಮಾಡೋಕ್ಕೂ ಮೊದಲು ಎಲ್ಲ ಸರಿಗಿದೆ ಅಂತ ನೋಡ್ಕೊಂಬಿಟ್ರೆ ಸ್ಟಿಚ್ ಮಾಡೋಕ್ಕೂ ಕಷ್ಟ ಅನಿಸಲ್ಲ. ಇದು ಸರಿಗಿದೆ ಮತ್ತು ಉದ್ದನೂ ಫ್ರಂಟ್ ಕಡೆ ಉದ್ದನೂ ಸರಿಯಾಗಿದೆ. ಈಗ ನಾನು ಕಟ್ ಮಾಡ್ಕೊಳ್ತೀನಿ. ಈಗ ಹದಿಮೂರು ಮುಕ್ಕಾಲಿದೆ, 2 ಇಂಚಿದೆ, 7.25 ಇದೆ, ಇದು 2.25 ಇದೆ, 1/4 ಇಂಚಿದೆ, 2 ಇಂಚು 11 ಇಂಚು ಎದೆ ಸುತ್ತಳತೆ, 2 ಇಂಚು ಇದು 1/4 ಇಂಚು, ಭುಜ ಬಂದು 4 ಇಂಚು, ಅಲ್ಲಿಂದ ಅಲ್ಲಿಗೆ 1.25 ಮತ್ತು 1.25 ಈ ಕಡೆ 3.25 ಪ್ಲಸ್ ಅಲ್ಲಿ ಸ್ಟಿಚ್ಚಿಗೋಸ್ಕರ ಇದೊಂದು 2.25 ಮೇಲ್ಗಡೆ ಈ ರೀತಿ 2.25 ಇದನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಮತ್ತು ಇದು ಅಷ್ಟೇ, ಇದು 2.25 ತಗೊಳ್ತೀನಿ ನಾನು. ಇದು 4 ಬರುತ್ತೆ, ಇದು 2.25 ಇದೆ. ಈ ರೀತಿ ನಾನು ಶೇಪ್ ತಗೊಂಡೆ. ಇದು 4 ಇದೆ. ಈಗ ನಾನು ಬ್ಲೌಸ್ ಮಾರ್ಕಿಂಗ್ ಮಾಡಿರೋದನ್ನು ಕಟ್ ಮಾಡ್ಕೊಳ್ತೀನಿ. ನೋಡೋಣ, ಈಗ ಒಂದು ರೀತಿ ಕಟ್ ಮಾಡಿದ್ದೀನಿ. ಸ್ಟಿಚ್ ಯಾವ ಥರ ಬರುತ್ತೆ ಅನ್ನೋದನ್ನು ಸಹ ನಾನು ವಿಡಿಯೋ ಮಾಡ್ತೀನಿ ನೋಡಿ. ಅಂದರೆ ಬೆಲ್ಟ್ ಪಟ್ಟಿ ಕಟ್ ಮಾಡೋದನ್ನು ತೋರಿಸಲಿಲ್ಲ, ಯಾಕಂತಂದರೆ ಬೆಲ್ಟ್ ಪಟ್ಟಿಗೆ ಬಟ್ಟೆ ಸಾಲ್ಟೇಜ್ ಆಗಿದೆ, ಲೈನಿಂಗು ಸಾಲ್ಟೇಜ್ ಆಗಿದೆ ಮತ್ತು ಬ್ಲೌಸ್ ಪೀಸನ್ನು ಸಾಲ್ಟೇಜ್ ಆಗಿದೆ. ಈಗ ನಾನು ಇದಕ್ಕೂ ಬಟ್ಟೆ ಅಡ್ಜಸ್ಟ್ ಮಾಡಬೇಕು, ಬ್ಲೌಸಿಗೂ ಮೇನ್ ಬಟ್ಟೆಗೂ ಬಟ್ಟೆ ಅಡ್ಜಸ್ಟ್ ಮಾಡಬೇಕು. ಅದೇ ಕಲರ್ ತಗೊಂಡು ಬೆಲ್ಟ್ ಪಟ್ಟಿಗೂ ಅದು ಸಾಕಾಗಲ್ಲ, ತೋಳಿಗೆ ಇರೋ ಬಟ್ಟೆಯಲ್ಲೇ ನಾನು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕು. ಅಷ್ಟು ಕಡಿಮೆ ಇದೆ ಬಟ್ಟೆ. ತೋಳಿನ ಉದ್ದ ಬಂದು 13 ಇದೆ. ಹನ್ನೆರಡೂವರೆ ಇದೆ. ನಾನು ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು ನಾನು 13 ಇಟ್ಕೊಳ್ತಾ ಇದ್ದೀನಿ. ಅರ್ಧ ಇಂಚು 13 ತಗೊಳ್ತಾ ಇದ್ದೀನಿ. ನನಗೆ ತೋಳು ಸಹ ಉದ್ದ ಇರಬೇಕು, ಹಾಗಾಗಿ ನಾನು 13 ಇಂಚ್ ತಗೊಂಡೆ. ಈಗ ಮಾಡ್ಕೊಳ್ತಾ ಇದ್ದೀನಿ, ಆದರೂ ಬಟ್ಟೆ ಸಾಕಾಗಲ್ಲ. ಪುನಃ ನಾನು ಅಲ್ಲಿಂದ ಇದು 1.25 ತಗೊಂಡಿದ್ದೀನಿ. ಇದು ಕಂಕ್ಳಿನ ಸುತ್ತಳತೆ ಬಂದು 9 ಇಂಚಿದೆ. ಇದು 9 ಇದೆ. ಬಟ್ಟೆ ಸಾಕಾಗಲ್ಲ, ಹಂಗಾಗಿ ನಾನು ಸ್ವಲ್ಪ ಲೈನಿಂಗ್ ಪೀಸನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡೋಣ ಅಂದ್ಕೊಂಡು ಸ್ವಲ್ಪ ಜೋಡಿಸಿದ್ದನ್ನು ಈ ರೀತಿ ನಾನು ಇದು ಮಾಡ್ತಾಯಿದ್ದೀನಿ. ಆದರೂ ಸಾಕಾಗ್ತಿಲ್ಲ. ನಾನು 80 ಸೆಂಟಿಮೀಟ್ರ್ ತೊಗೊಂಡಿದ್ದೆ, ಆದರೂ 80 ಸೆಂಟಿಮೀಟ್ರ್ ತುಂಬಾ
ಕಡಿಮೆ ಅನ್ನಿಸ್ತಿದೆ. ಕ್ರಾಸ್ ಪಟ್ಟಿಗೂ ಸಿಗ್ತಿಲ್ಲ ಬಟ್ಟೆ ಇದು. ಬೆಲ್ಟ್ ಪಟ್ಟಿಗೂ ಸಿಗ್ತಿಲ್ಲ. ಈಗ ಇದಕ್ಕೇ ಅಡ್ಜಸ್ಟ್ ಮಾಡೋದಕ್ಕೆ ಆಗ್ತಿದೆ. ಇನ್ನು ಸ್ವಲ್ಪ ನೋಡಬೇಕು, ಬಟ್ಟೆ ಆ ಥರ ಏನಾದರೂ ಮ್ಯಾಚಿಂಗ್ ಇದ್ದರೆ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕು. ಮತ್ತು ಬ್ಲೌಸ್ ವಿತ್ ಬ್ಲೌಸಿಗೂ ಅಷ್ಟೇ, ಸೀರೆಗೆ ಬಂದಿರೋ ಮ್ಯಾಚಿಂಗ್ ಬ್ಲೌಸಿಗೂ ಸಹ ಪೀಸ್ ತುಂಬಾ ಕಡಿಮೆ ಇದೆ. ಅದರಲ್ಲೂ ಬೆಲ್ಟ್ ಪಟ್ಟಿ ಮಾಡೋಕ್ಕಾಗ್ತಿಲ್ಲ, ಯಾಕಂತಂದರೆ ತುಂಬ ಕಡಿಮೆ ಇದೆ. ಈಗ ಇರೋ ಪೀಸಲ್ಲೇ ತೋಳಿಗೆ ಅಡ್ಜಸ್ಟ್ ಮಾಡಿ ಬೆಲ್ಟ್ ಪಟ್ಟಿ ಬೇರೆ ಕಲರ್ ಅಂದರೆ ಗ್ರೇಯಲ್ಲೇ ಬೇರೆದ್ದು ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಈಗ ತೋಳಿನ ಸುತ್ತಳತೆ ಇಟ್ಕೊಂಡೆ, ಮಾರ್ಕ್ ಮಾಡಿಕೊಂಡೆ. ಇಲ್ಲಿಗೂ ಬಟ್ಟೆ ಜಾಯಿಂಟ್ ಮಾಡಬೇಕು. 1 ಮೀಟರ್ ತೊಗೊಬೇಕಾಗಿತ್ತು, ಹೆಂಗೆ ತೊಗೊಂಡಿನೋ ಏನೋ ಗೊತ್ತಿಲ್ಲ, ತುಂಬ ಕಡಿಮೆ ಆಗೋಯ್ತು ಬಟ್ಟೆ. ಒಂದ್ಸಲಿ ಟೇಪಲ್ಲೂ ಮೆಜರ್ಮೆಂಟ್ ತೊಗೊಂಡು ಒಂದ್ಸಲಿ ಬ್ಲೌಸು ಇಟ್ಟು ನೋಡ್ತೀನಿ. ಯಾಕಂದರೆ ಒಂದೊಂದ್ಸಲಿ ಹೆಚ್ಚು ಕಡಿಮೆ ಬಂದುಬಿಡುತ್ತೆ. ಸ್ವಲ್ಪ ಒಂದು 1/4 ಇಂಚು ಜಾಸ್ತಿ ಆದ್ರೂ ತೋಳಿದ್ರೆ ಎಲ್ಲ ಬಟ್ಟೆ ನೆರಿಗೆ ಥರ ಬರುತ್ತಲ್ಲ ಅನ್ನೋಕ್ಕೋಸ್ಕರ ಇದು ಮಾಡ್ತೀನಿ. ಅಂದರೆ ಈ ಬ್ಲೌಸು ನೆರಿಗೆ ಬರಲ್ಲ, ತುಂಬ ಚೆನ್ನಾಗಿ ಫಿಟ್ಟಿಂಗ್ ಕೂರುತ್ತೆ. ಹಂಗಾಗಿ ನಾನು ಇದೇ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಇದೇ ಮೆಜರ್ಮೆಂಟಲ್ಲಿ ನಾನು ಬ್ಲೌಸ್ ಕಟ್ ಮಾಡಿದ್ದೀನಿ. ಸ್ಟಿಚ್ ನಾನು ಯಾವ ರೀತಿ ಮಾಡ್ತೀನಿ, ಫಿಟ್ಟಿಂಗ್ ಯಾವ ರೀತಿ ಬರುತ್ತೆ ನೋಡಬೇಕು. ಆ ವಿಡಿಯೋನೂ ಹಾಕ್ತೀನಿ, ಆ ವಿಡಿಯೋನೂ ಪೂರ್ತಿ ನೋಡಿ. ಈಗ ಸರಿಗಿದೆ ತೋಳೆಲ್ಲ. ಈಗ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ಮೇನ್ ಬಟ್ಟೆನ ಇಟ್ಟು ಅದು ಯಾವ ರೀತಿ ನಾನು ಕಟ್ ಮಾಡ್ತೀನಿ, ಬಟ್ಟೆ ಎಷ್ಟು ಮಿಕ್ಕಿದೆ ನೋಡಿವ್ರಂತೆ ನೋಡಿ. ತೋಳಿಗೂ ಲೈನಿಂಗ್ ಪೀಸಿಗೂ ನಾನು ಬಟ್ಟೆ ಅಡ್ಜಸ್ಟ್ ಮಾಡಬೇಕು, ಮೇನ್ ಬಟ್ಟೆಗೂ ನಾನು ಬಟ್ಟೆ ಅಡ್ಜಸ್ಟ್ ಮಾಡಬೇಕು. ಅಷ್ಟು ಕಡಿಮೆ ಇದೆ. ಸೀರೆ ನೋಡಿದ್ರೆ ಅಷ್ಟು ಚೆನ್ನಾಗಿದೆ, ಬ್ಲೌಸ್ ಮಾತ್ರ ಸ್ವಲ್ಪ ಕಡಿಮೆ ಇದೆ. ಸಣ್ಣಕ್ಕಿರೋರಿಗೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಆದರೆ ನನ್ನ ಬ್ಲೌಸ್ ದೊಡ್ಡದೋ ಏನೋ ಗೊತ್ತಿಲ್ಲ, ಬಟ್ಟೆನೇ ಸಾಕಾಗ್ತಿಲ್ಲ. ಸರಿಗಿದೆ, ಇದನ್ನು ಉದ್ದ ಸುತ್ತಳತೆ ಎಲ್ಲ ಸರಿಗಿದೆ. ಈಗ ನಾನು ಮೇನ್ ಬಟ್ಟೆಯಲ್ಲಿ ಇಟ್ಕೊಂಡು ತುಂಬ ಕಡಿಮೆ ಇದೆ. ಬ್ಯಾಕಿಗೆ ಫ್ರಂಟಿಗೆ ಈಗ ನಾನು ಬ್ಯಾಕು ಫ್ರಂಟು ಈ ರೀತಿ ನೀಟಾಗಿ ಮಾಡ್ಕೊಂಡಿಲ್ಲ ಅಂದರೆ ಫ್ರಂಟಿಗೂ ಸಾಕಾಗ್ತಿರಲಿಲ್ಲ. ನಾನು ಸ್ವಲ್ಪನೂ ಬಟ್ಟೆ ವೇಸ್ಟ್ ಮಾಡದೇ ಇರೋ ಥರ ನಾನು ಕಟ್ ಮಾಡಿಕೊಂಡೆ. ಬ್ಯಾಕ್ ಕಡೆದು ಆಯಿತು. ಲೈನಿಂಗ್ ಕಟಿಂಗು ಮತ್ತು ಮೇನ್ ಬಟ್ಟೆ ಇಟ್ಕೊಂಡು ಕಟ್ ಮಾಡಾಯಿತು. ನೋಡಿ, ಇಷ್ಟೇ ಬಟ್ಟೆ ಮಿಕ್ಕಿರೋದು. ಇದು ಕಟ್ ಮಾಡಬೇಕಾದ್ರೆ ಹೆಂಗಪ್ಪ ಇದನ್ನೆಲ್ಲ ಈಗ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡಲಿ ಅನ್ನೋಷ್ಟು ಟೆನ್ಷನ್ ಅಂದರೆ ಚಿಂತೆ ಆಗೋಯಿತು. ಈ ಬಟ್ಟೆ ಚೆನ್ನಾಗಿದ್ರೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಈ ಜಾಯಿಂಟ್ ಮಾಡಿ ಹೊಲಿಯೋ ಬಟ್ಟೆಗಳು ತಲೆನೋವು ಬಂದುಬಿಡುತ್ತೆ. ಇಷ್ಟೇ ಬಟ್ಟೆ ಇರೋದು. ಈಗ ನಾನು ಫ್ರಂಟ್ ಕಡೆ ಕಟ್ ಮಾಡಿಕೊಂಡೆ, ಯಾಕಂದರೆ ತೋಳಿಗೆ ಸಾಲ್ಟೇಜ್ ಆಗುತ್ತಲ್ಲ ಅನ್ನೋಕ್ಕೋಸ್ಕರ ಫಸ್ಟು ನೋಡಿದೆ. ಅಂದರೆ ತೋಳಿಗೂ ಸಾಕಾಗ್ತಿಲ್ಲ, ಇದಕ್ಕೂ ಬಟ್ಟೆ ಅಡ್ಜಸ್ಟ್ ಮಾಡಬೇಕು. ಹಂಗಾಗಿ ನಾನು ಸರಿಯಾಗಿ ಇದನ್ನು ಶೇಪಾಗಿ ಕಟ್ ಮಾಡ್ಕೊಂಡಿಲ್ಲ. ಎಷ್ಟು ಬೇಕೋ ಅಷ್ಟು ಮಾತ್ರ ನೀಟಾಗಿ ಹಂಗೆ ತಗೊಂಡಿದ್ದೀನಿ. ಬಟ್ಟೆ ಎಲ್ಲ ಪೀಸ್ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಅದನ್ನು ಶೇಪ್ ತಗೊಳ್ಳೋಣ ಅನ್ನೋಕ್ಕೋಸ್ಕರ ನಾನು ಬರೀ ಈ ರೀತಿನೇ ಮಾತ್ರ ತೊಗೊಂಡೆ ಅಷ್ಟೇ. ಇದಕ್ಕೂ ಬಟ್ಟೆ ಅಡ್ಜಸ್ಟ್ ಮಾಡಬೇಕು. ಈಗ ಫ್ರಂಟ್ ಕಡೆಗೆ ಇಷ್ಟೇ ಬಟ್ಟೆ ಮಿಕ್ಕಿರೋದು. ಬೆಲ್ಟ್ ಪಟ್ಟಿಗೂ ಬಟ್ಟೆ ಸಾಕಾಗಲ್ಲ, ತೋಳಿಗೂ ಬಟ್ಟೆ ಜಾಯಿಂಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಮಿಕ್ಕಿದೆ. ಇವಾಗ ಇದರಲ್ಲಿ ನಾನು ಫ್ರಂಟ್ ಕಟ್ ಮಾಡಿರೋದನ್ನು ಲೈನಿಂಗ್ ಪೀಸನ್ನು ಯಾವ ರೀತಿ ಇಟ್ಕೊಳ್ತೀನಿ ನೋಡಿ, ಇಟ್ಕೊಂಡು ಕಟ್ ಮಾಡ್ತೀನಿ.
ಈ ರೀತಿ ಇಟ್ಕೊಳ್ತೀನಿ. ಹಿಂಗೆ ಕಟ್ ಮಾಡಿದರೆ ಯಾವುದಕ್ಕೂ ಸಾಕಾಗ್ತಿರ್ಲಿಲ್ಲ. ಇವಾಗ ಈ ರೀತಿ ಇಟ್ಕೊಂಡು ಕಟ್ ಮಾಡಿಕೊಂಡು ಉಳ್ದಿರೋ ಬಟ್ಟೆ ತೋಳಿಗೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ತೋಳು ಕಾಣಿಸುತ್ತೆ ಹೊರಗಡೆ ಎಲ್ಲ, ಹಂಗಾಗಿ ಈ ಬಟ್ಟೆ ನಾನು ತೋಳಿಗೆ ಅಡ್ಜಸ್ಟ್ ಮಾಡಿಕೊಂಡು ತೋಳು ಫಿಕ್ಸ್ ಮಾಡ್ಕೊಳ್ತೀನಿ. ಮತ್ತು ಬೆಲ್ಟ್ ಪಟ್ಟಿಗೆ ಇದೇ ಥರದ್ದು ಪ್ಲೈನ್ ಪೀಸ್ ತೊಗೊಂಡು ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತೆ ಸಪೋರ್ಟ್ ಮಾಡಿ. ನೋಡಿ, ಬೆಲ್ಟ್ ಪಟ್ಟಿಗೂ ಸಾಕಾಗಲ್ಲ. ಇದು ಹೆಂಗೋ ಬೆಲ್ಟ್ ಪಟ್ಟಿಗೆ ಮಾಡ್ಕೋಬೋದಾಗಿತ್ತು, ಆದರೆ ತೋಳಿಗೆ ತುಂಬಾ ಪೀಸ್ ಕಡಿಮೆ ಇರೋದ್ರಿಂದ ಇದು ನಾನು ಬೆಲ್ಟ್ ಪಟ್ಟಿ ಇದ್ರಲ್ಲಿ ನಾನು ಮಾಡ್ಕೊಳ್ಳಲ್ಲ, ತೋಳಿಗೆ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಬೆಲ್ಟ್ ಪಟ್ಟಿಗೆ ಇದೇ ಕಲರ್ ಪ್ಲೈನ್ ಪೀಸನ್ನು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ತೀನಿ. ಈ ಪೀಸ್ ಎಲ್ಲ ನೋಡಿ ಲೈನಿಂಗಲ್ಲೂ ಜಾಸ್ತಿ ಮಿಕ್ಕಿಲ್ಲ, ಮೇನ್ ಬಟ್ಟೆಲ್ಲೂ ಮಿಕ್ಕಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಸಪೋರ್ಟ್ ಮಾಡಿ. ಮತ್ತು ಸ್ಟಿಚ್ ವಿಡಿಯೋ ಹಾಕ್ತೀನಿ, ಆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.